ನಮಸ್ಕಾರ, ನಾನು ನಿಮ್ಮ ಸದಾಶಿವ ಆರಾಧ್ಯ. ಸದಾ ಸುದ್ದಿಗೆ ಸ್ವಾಗತ. ದುಡ್ಡು 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 ಎಲೆಕ್ಷನ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ದುಡ್ಡು ಹಂಚ್ತಾರೆ ಅಂತ. ಆದ್ರೆ ಚಿಮುಲ್ ಚುನಾವಣೆಯ ಮತದಾನ ಕೇಂದ್ರದ ಮುಂದೆನೆ ಕಂತೆ ಕಂತೆ ಹಣ ಪ್ರತ್ಯಕ್ಷವಾಗಿದ್ದು ಕಂಡು ಜನರು ಆಶ್ಚರ್ಯ ಪಟ್ಟಿದ್ದಂತೂ ನಿಜ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಚಿಮುಲ್ ಮೊಟ್ಟ ಮೊದಲ ಚುನಾವಣೆಗೆ ಮತದಾನ ಭರ್ಜರಿಯಾಗೇ ನಡೀತಾ ಇದೆ. ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರ ಪಡೆಯೊಂದಿಗೆ ಮತದಾರರನ್ನು ಭಾರೀ ಭದ್ರತೆಯೊಂದಿಗೆ ಮತದಾನ ಕೇಂದ್ರಕ್ಕೆ ಕರೆತಂದು ಮತ ಹಾಕಿಸ್ತಾ ಇದ್ದಾರೆ. ಇನ್ನು ಬಸ್ನಲ್ಲಿ ಮತದಾರರನ್ನ ಕರೆತರುವ ಮುಂಚೆಯೇ ಅವರಿಗೆ ಸಲ್ಲಿಸಬೇಕಾದ್ದನ್ನ ಸಲ್ಲಿಸಿಯೇ ಕರೆತಂದಿರುವ ಎಲ್ಲ ಲಕ್ಷಣಗಳು ಮತದಾನ ಕೇಂದ್ರದ ಮುಂದೆ ಕಂಡುಬಂತು. ಪೊಲೀಸರು ಮತದಾನ ಕೇಂದ್ರಕ್ಕೆ ಬರುವ ಮತದಾರರ ಬಳಿ ಮತದಾರರ ಗುರುತಿನ ಚೀಟಿ ಬಿಟ್ಟರೆ ಮತ್ತೇನು ಇರಬಾರ್ದು ಅಂತ ತಡೆದು ತಪಾಸಣೆ ನಡೆಸ್ತಾ ಇದ್ರು. ಈ ವೇಳೆ ಮತದಾನಕ್ಕೆ ಬಸ್ನಲ್ಲಿ ಬಂದ ಮತದಾರರೊಬ್ಬರು ಶರ್ಟ್ನೊಳಗೆ ಬನಿಯನ್ನನ್ನೇ ಬ್ಯಾಗ್ ಅನ್ಕೊಂಡು ಕಂತೆ ಕಂತೆ ಹಣ ತುಂಬಿಕೊಂಡು ಬಂದಿದ್ರು. ಹೋಗ್ರಿ, ಪರವಾಗಿಲ್ಲ ಬಿಡಿ. ಓಕೆ, ಎಲ್ಲರೂ ಅವರೇ ಯಾರು రావులు కదా ఆ రోడ్లో ఉంటాం ಅಣ್ಣ ದುಡ್ಡು ನೋಡ. ಇನ್ನು ಮತದಾನ ಕೇಂದ್ರದ ಒಳಗೆ ಹಣ ಕೊಂಡೊಯ್ಯಲು ಬಿಡೋದಿಲ್ಲ ಅಂತ ತಮ್ಮ ನಂಬಿಕಸ್ಥರನ್ನ ಹುಡುಕಾಡಿ ರಸ್ತೆಯಲ್ಲೇ ಹಣವನ್ನ ಅವರ ಕೈಗೆ ಒಪ್ಪಿಸುವಾಗ ಸದಾ ಸುದ್ದಿ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಾಕೊಂಡ್ರು. ಇನ್ನು ಮಾಧ್ಯಮದವರ ಕ್ಯಾಮರಾಗಳು ಇವರಿಬ್ಬರ ಹಣ ವರ್ಗಾಯಿಸುವ ದೃಶ್ಯಗಳನ್ನ ಸೆರೆ ಹಿಡಿತಾ ಇದ್ದಂತೆ ಅಲ್ಲಿಂದ ಮತ್ತೊಂದು ಕಡೆ ಕರ್ಕೊಂಡು ಹೋದ್ರು. ಎಷ್ಟೇ ದೂರ ಹೋಗೋ ಪ್ರಯತ್ನ ಮಾಡಿದ್ರು ಕ್ಯಾಮರಾಗಳು ಹಿಂಬಾಲಿಸಿದಾಗ ಅಲ್ಲೇ ನಿಂತಿದ್ದ ರಾಜಕೀಯ ಬೆಂಬಲಿಗರಿಗೆ ಈ ದೃಶ್ಯಗಳು ಪುಗಸಟ್ಟೆ ಮನರಂಜನೆ ಒದಗಿಸಿದವು. ಬಿಸಿಲಲ್ಲೂ ಬೆವರಿಸ್ತಾ ಎಲೆಕ್ಷನ್ ಬಗ್ಗೆ ನೋಡ್ತಾ ನಿಂತಿದ್ದವರು ಈ ದೃಶ್ಯವನ್ನ ಕಂಡು ಬಿದ್ದು ಬಿದ್ದು ನಗ್ತಾ ಇದ್ರೆ ಪಡೆದ ಹಣವನ್ನ ಗುಟ್ಟಾಗಿ ಇಟ್ಟುಕೊಳ್ಳಲಾಗದ ಹಳ್ಳಿಯ ಮುಗ್ಧ ಮತದಾರ ರೈತ ಅಸಹಾಯಕನಂತೆ ಏನಾದರೂ ಮಾಡ್ಕೊಳ್ರಣ ನನಗೇನಂತೆ ಅಂತ ಮತದಾನ ಕೇಂದ್ರದತ್ತ ಹೆಜ್ಜೆ ಹಾಕ್ದ. ಅಲ್ಲಿದ್ದವರು ಪಾಪ ಅಷ್ಟೊಂದು ಹಣ ಕೊಟ್ಟ ಅಭ್ಯರ್ಥಿ ಅದನ್ನು ಇಟ್ಕೊಳ್ಳೋಕೆ ಒಂದು ಬ್ಯಾಗ್ ಕೊಡಬಾರ್ದಿತ್ತೆ ಅಂತ ಅಭಿಪ್ರಾಯ ಪಡ್ತಾ ಇದ್ರೆ ಈ ಮತದಾನದಲ್ಲಿ ಒಬ್ಬೊಬ್ಬ ಮತದಾರರಿಗೆ ಸುಮಾರು 5 ರಿಂದ 10 ಲಕ್ಷ ರೂಪಾಯಿಗಳವರೆಗೆ ಹಣದ ವಹಿವಾಟು ನಡೆದಿದೆ ಅಂತ ಮತ್ತೊಬ್ಬರು ಮಾತಾಡ್ಕೊಳ್ತಾ ಇದ್ರು. ಸದಾಶಿವ ಆರಾಧ್ಯ, ಸದಾ ಸುದ್ದಿ, ಚಿಕ್ಕಬಳ್ಳಾಪುರ.